ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕರಿ ಚಿಕನ್ ಗ್ರೇವಿ ಮಾಡೋಣ. ತುಂಬ ಟೇಸ್ಟಿಯಾಗಿರ್ತದೆ, ತುಂಬ ಜ್ಯೂಸಿಯಾಗಿರ್ತದೆ. ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ. ಮೊದಲಿಗೆ ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ತೊಗೊಬೇಕು. ಅಚ್ಕಾರದ ಪುಡಿ ಒಂದು 3 ಸ್ಪೂನಷ್ಟು, ಕಾರ್ನ್ಫ್ಲವರ್ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ. ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ನೀವು ಚಿಕನ್ ಎಷ್ಟು ತೊಗೊತೀರೋ ಅದ್ರ ಮೇಲೆ ಆ ಪ್ರಮಾಣದಲ್ಲಿ ಉಪ್ಪನ್ನು ಸಹ ಅಚ್ಕಾರದ ಪುಡಿನ ಸೇರಿಸ್ಕೊಂಡು ಈ ರೀತಿ ಚಿಕನ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚಿಕನ್ಗೆ ಇಡಿಸ್ಬೇಕು ಉಪ್ಪು ಖಾರ ಎಲ್ಲ. ಕಾರ್ನ್ಫ್ಲವರು 1 ಸ್ಪೂನಷ್ಟು ತೊಗೊಂಡಿದ್ದೀವಿ. ಇಲ್ಲಾಂದರೆ ನೀವು ಕೈಯಲ್ಲಾದರೂ ಕಲಿಸ್ಕೊಬೋದು. ಸ್ಪೂನಿಂದ ಕಲಸಕ್ಕೆ ಬರಲಿಲ್ಲ ಅಂದರೆ ಕೈಯಲ್ಲಾದರೂ ಕಲಿಸ್ಬೋದು. ಚೆನ್ನಾಗಿ ಕಲಿಸ್ಕೊಂಡಿದ್ದೀವಿ. ಒಂದು ಅರ್ಧ ಅವರು ಮ್ಯಾರಿನೇಷನ್ ಮಾಡೋಕ್ಕೆ ಬಿಡಬೇಕು. ನೋಡಿ, ಇವಾಗ ಅರ್ಧ ಅವರ್ ಆಗಿತ್ತು. ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ಗ್ರೇವಿ ತಾನೇ ಮಾಡ್ತಾ ಇರೋದು, ಅದಕ್ಕೆ ನೀರು ಥರ ಇರಬೇಕು, ಗ್ರೇವಿ ಥರ ಇರಬೇಕು. ಜ್ಯೂಸಿಯಾಗಿರ್ತದೆ ಕರಿ ಚಿಕನು, ಜ್ಯೂಸಿಯಾಗಿರ್ತದೆ. 1 ಲೋಟದಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 20 ನಿಮಿಷ ಹೈ ಫ್ಲೇಮಲ್ಲೇ ಇಕ್ಕಿ ಬೇಯಿಸ್ಕೊಳ್ಳಿ. ಕುಕ್ಕರಲ್ಲೆಲ್ಲ ಹಾಕೊಬಾರ್ದು, ಇದೇ ರೀತಿ ಪಾತ್ರೆಯಲ್ಲೇ ಮಾಡ್ಕೊಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 20 ನಿಮಿಷ ಕಾಲ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಸ್ವಲ್ಪ ತಳ ದಪ್ಪ ಇರೋ ಪಾತ್ರೆನ ಇಟ್ಕೊಬೇಕು. ಕಾರ್ನ್ಫ್ಲವರ್ ಹಾಕಿರ್ತೀವಲ್ವ, ಅದಕ್ಕೋಸ್ಕರ. ನೋಡಿ, ಒಂದು 20 ನಿಮಿಷ ಸುಮಾರು ಆಗಿದೆ. ಈ ರೀತಿಯಾಗಿ ಚಿಕನ್ ಎಲ್ಲ ಬೇಯ್ತಾ ಇದೆ. ನೋಡಿ, ಎಷ್ಟು ನೀರು ಥರ ಇದೆ ನೋಡಿ. ಆ ಚಿಕನಲ್ಲಿರೋ ನೀರಿನ ಅಂಶನೂ ಬಿಡ್ತದೆ. ಚೆನ್ನಾಗಿ ಚಿಕನ್ನ ಬೇಯಿಸ್ಕೊಬೇಕು. ಇನ್ನೊಂದು 5 ನಿಮಿಷ ಕಾಲ ಬೇಯಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬೆಂದಿದೆ ಇವಾಗ. ನೋಡಿ, ಎಲ್ಲಿ ತಳ ಹಿಡ್ದಿಲ್ಲ, ಅದಕ್ಕೋಸ್ಕರ ಹೇಳಿದ್ದು ದಪ್ಪ ಇರೋ ಪಾತ್ರೆನ ಇಕ್ಬೇಕು ಅಂತ. ಕಾರ್ನ್ಫ್ಲವರ್ ಹಾಕಿರ್ತೀವಲ್ವ, ಅದು ತಳ ಹಿಡಿಯೋ ಚಾನ್ಸಸ್ ಇರ್ತದೆ. ಆವಾಗವಾಗ ತಿರುಗಿಸ್ಕೊಟ್ರೆ ಚೆನ್ನಾಗಿ ಬರ್ತದೆ. ನೋಡಿ, ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಬೇಕು. ಒಗ್ಗರಣೆ ಹಾಕೋದಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳಿ. ಪಾತ್ರೆ ಇಕ್ಕಿ ಸ್ವಲ್ಪ ಡ್ರೈ ಆಗಲಿ ಪಾತ್ರೆ. ಕರಿಬೇವು 1 ಕಪ್ಪಷ್ಟು, ಹಸಿಮೆಣಸಿನ್ಕಾಯಿ ಒಂದು 4. ಕರಿಬೇವು ಜಾಸ್ತಿ ಇರಬೇಕು. 1 ಕಪ್ಪಷ್ಟು ಕರಿಬೇವು ತಗೊಳ್ಳಿ. ನೋಡಿ, ಇವಾಗ ಎಣ್ಣೆ ಸೇರಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ. ಜಾಸ್ತಿ ಏನು ಎಣ್ಣೆ ಬೇಕಾಗಿಲ್ಲ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀವಿ, ಅದನ್ನು ಹಾಕಿ
ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಸಿಮೆಣಸಿನ್ಕಾಯಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈ ಕರಿ ಚಿಕನ್ಗೆ ಮೇನ್ ಬೇಕಾಗಿರೋದೇ ಹಸಿಮೆಣಸಿನ್ಕಾಯಿ, ಕರಿಬೇವು. ಚೆನ್ನಾಗಿ ಫ್ರೈ ಆಗಿ ಮಾಡಿದ್ರೆ ಆ ಪರಿಮಳ ಚೆನ್ನಾಗಿ ಚಿಕನ್ಗೆ ಹೊಂದ್ಕೊಳ್ಳುತ್ತೆ. ಆಗ ತಿನ್ನೋಕ್ಕೆ ಭಾಳ ರುಚಿಯಾಗಿರ್ತದೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ. ಈಗ 1 ಕಪ್ಪಿನಷ್ಟು ಕರಿಬೇವನ್ನ ತಗೊಂಡಿದ್ವಿ, ಅದನ್ನು ಸಹ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕ್ರಿಸ್ಪಿನೆಸ್ ಆಗೋವರೆಗೂ ಚೆನ್ನಾಗಿ ತಿರುಗಿಸಿಕೊಟ್ಟು ಫ್ರೈ ಮಾಡ್ಕೊಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕ್ರಿಸ್ಪಿನೆಸ್ ಆಗ್ತಾಯಿದೆ ನೋಡಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ. ಆಗ ತಿನ್ನೋಕ್ಕೆ ಚೆನ್ನಾಗಿರ್ತದೆ. ನೋಡಿ, ಇವಾಗ ಬೇಯ್ತಾ ಇದೆಯಲ್ವ ಚಿಕನು, ಅದರೊಳಗಡೆ ಸೇರಿಸ್ಕೊಂಡ್ಬಿಡ್ಬೇಕು. ನೋಡಿ, ಇವಾಗ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಸ್ಟವ್ನ ಆರಿಸ್ಕೊಂಬಿಡಿ. ಆಗೋಗಿದೆ ಅದು. ನೋಡಿ, ಕರಿ ಚಿಕನ್, ಗ್ರೇವಿಯಾದ ಕರಿ ಚಿಕನ್ ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.